ಅದ್ದೂರಿಯಿಂದ ಜರುಗಿದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾಜೂರ ಗ್ರಾಮದ ಶ್ರೀ ಶರಣಬಸವೇಶ್ವರ ಸುಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳವರ ಪುರಾಣ ಪ್ರವಚನ 80ನೇ ವರ್ಷದ ಪುರಾಣ ಮಹಾಮಂಗಲ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನುದ್ದೇಶಿಸಿ ಅಭಿನವ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡುತ್ತಾ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೆಣ್ಣು ಬಂದಾಗ ಮನೆಯಲ್ಲಿ ಸಾಮರಸ್ಯದ ಜೀವನವನ್ನು ಒಡನಾಡಿದಾಗ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕನ್ಯಾದಾನವನ್ನು ನೀಡುವಾಗ ಆ ಹೆಣ್ಣು ತನ್ನ ಮನೆಯಲ್ಲಿ ಇರುವಂತಹ ಅತ್ತೆಯನ್ನು ತಾಯಿ ಸ್ವರೂಪ ಕಂಡುಕೊಳ್ಳಬೇಕು ಮತ್ತು ಅತ್ತೆ ಸೊಸೆಯನ್ನು ಮಗಳ ಸ್ವರೂಪದಲ್ಲಿ ಕಂಡುಕೊಂಡಾಗ ಮನೆಗಳು ಸಾಮರಸ್ಯದಿಂದ ಕೂಡಿಕೊಂಡು ನಡೆಯಲು ಸಾಧ್ಯ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಗುರುಶಾಂತೇಶ್ವರ ಮಹಾಸ್ವಾಮಿಗಳು ಮಾತನಾಡುತ್ತಾ, ಇಂತಹ ಹರಗುರು ಚರ ಮೂರ್ತಿಗಳ ಸನ್ನಿಧಾನದಲ್ಲಿ ವಿವಾಹ ಕಾರ್ಯಕ್ರಮಗಳು ನೆರವೇರುತ್ತಿದ್ದು ಎಲ್ಲರ ಜೀವನ ಸಾರ್ಥಕತೆಯಾದಂತೆ ಗುರುಕೃಪೆಯಿಂದ ಎಲ್ಲವನ್ನು ಪಡೆಯಬಹುದು. ಜೀವನದಲ್ಲಿ ಹಿರಿಯರಿಗೆ ಹಾಗೂ ಮನೆಯಲ್ಲಿ ಗಂಡಂದಿರಿಗೆ ಗೌರವವನ್ನು ನೀಡುವುದರೊಂದಿಗೆ ಸಂಸ್ಕಾರಗಳನ್ನು ನೀಡುತ್ತಾ ನಡೆದಾಗ ಸಾರ್ಥಕ ಬದುಕು ಸಾಧಿಸಿದಂತಾಗುತ್ತದೆ ಎಂದು ಮಾತನಾಡಿದರು. ಸಂಜೆ 5 ಗಂಟೆಗೆ ವಿಜೃಂಭಣೆಯಿಂದ ಮಹಾರಥೋತ್ಸವ ನೆರವೇರಿತು. ನಂತರ 7 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಚ.ಚ.ನಿ. ಪ್ರಶಸ್ತಿ ಹಾಗೂ ಪಂಚಾಕ್ಷರ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2024ನೇ ಸಾಲಿನ ಪ್ರಶಸ್ತಿಯನ್ನು ಡಾಕ್ಟರ್ ಬಸವರಾಜ ಸಬರದ ಖ್ಯಾತ ಸಾಹಿತಿಗಳು ಕುಕನೂರ್ ಇವರಿಗೆ ನೀಡಲಾಯಿತು. ಪಂಚಾಕ್ಷರಿ ಪ್ರತಿಷ್ಠಾನ ಪ್ರಶಸ್ತಿಯನ್ನು ಡಾಕ್ಟರ್ ಹನುಮಂತ ಮಳಲಿ ಪಾರಂಪರಿಕ ವೈದ್ಯಕೀಯ ಸೇವೆ ವಾಸನ ಇವರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಭಕ್ತ ಮಂಡಳಿಯವರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕೊಪ್ಪಳ ಜಿಲ್ಲೆ. ಎಲ್ಲರನ್ನೂ ಕೂಡಿಸಿ ಸಾಮೂಹಿಕವಾಗಿ ಸಮಾಜದ ಕನ್ಯೆಯರಿಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವರವನ್ನು ಕೂಡಿಸಿ ಆ ಒಂದು ಮದುವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಶರಣಬಸವೇಶ್ವರರು ಕೂಡ ಆಗಿದ್ದು ಅಂತಂದರೆ ಶರಣ ಸಂಸ್ಕೃತಿಯೊಳಗೆ ಭಕ್ತ ಪರಂಪರೆಯನ್ನು ಶರಣ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು. ದಾಸೋಹಿಗಳಾಗಿದ್ದು ಪ್ರಾಪಂಚದಿಂದ ಪಾರಮಾರ್ಥವನ್ನು ಗೆದ್ದ ಮಹಾಶರಣರು ಯಾರಪ್ಪ ಅಂತಂದರೆ ಕಲಬುರ್ಗಿ ಶರಣಬಸವೇಶ್ವರರು. ಅಂತಹ ಸ್ಥಾನದೊಳಗೆ ನೀವು ಲಗ್ನ ಮಾಡ್ಕೊತೀರಿ ಅಂತಂದರೆ ನಿಮ್ಮ ಜೀವನವೇ ಪಾವನ, ನಿಮ್ಮ ಜೀವನ ಸುಗಮವಾಗಿ ಸಾಗಿದೆ. ಒಳ್ಳೆಯ ರೀತಿಯಾಗಿರ್ತಕ್ಕಂಥ ನಿಮ್ಮ ಅಂಗಮ್ಯ ಪ್ರೀತಿ ವಾಸ್ತವ್ಯದಿಂದ ಸಮಾಜದ ಒಳ್ಳೆಯ ವ್ಯಕ್ತಿಗಳಾಗಿ ಒಬ್ಬ ದಂಪತಿಗಳಾಗಿ ನಿಮ್ಮ ಜೀವನ ಸರ್ವಕಾಲಕ್ಕೂ ನಡೆಸಿಕೊಂಡು ಹೋಗಲಿ ಅಂತ ಹೇಳ್ತಾ ಈ ಒಂದು ಸಮಾರಂಭದೊಳಗೆ ಮಾಂಗಲ್ಯವನ್ನು ಕಟ್ಟುವ ಸಮಯವಾಗಿದೆ. ಅದಕ್ಕೆ ಹೆಚ್ಚಿಗೆ ಮಾತನಾಡದೆ ಈ ಒಂದು ಕಾರ್ಯಕ್ಕೆ ಅನುಕೂಲ ಮಾಡಿಕೊಟ್ಟು ಈ ಒಂದು ಶರಣಬಸವೇಶ್ವರ ನಿಮ್ಮೆಲ್ಲರಿಗೂ ಆಶೀರ್ವದಿಸಲಿ. ಒಳ್ಳೆಯ ಆರೋಗ್ಯವನ್ನು, ಸಂಪತ್ತನ್ನು, ಧನಧಾನ್ಯಗಳ ಸಿರಿಯನ್ನು ಅನುಗ್ರಹಿಸಲಿ ಅಂತ. ಗೃಹಸ್ಥಾಶ್ರಮ ಅಂತ ಕರೆದು ಯಾಕರಕ ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೆದ್ರು ಅಂತಂದ್ರೆ ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಂತವರು ಗೃಹಸ್ಥರು. ಅದು ಯಾವ ರಂಗದಲ್ಲಾಗಿರ್ಲಿ, ಸ್ವಾಮೀಜಿಯವರಾಗಿರ್ಲಿ, ಸಮಾಜ ಸೇವಕರಾಗಿರ್ಲಿ, ನಮ್ಮ ದೇಶವನ್ನ ಕಾಯುವಂತ ಸೈನಿಕರಾಗಿರ್ಲಿ, ಇಡೀ ಜಗತ್ತಿಗೆ
ಅನ್ನವನ್ನು ಕೊಡುವಂತ ರೈತ ಆಗಿರ್ಲಿ, ಎಲ್ಲರನ್ನೂ ಸಮಾಜಕ್ಕಾಗಿ ಕೊಡುಗೆ ಕೊಟ್ಟಂತವರು ಗೃಹಸ್ಥಾಶ್ರಮದವರು. ಅದಕ್ಕನೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಕರ್ಕೊಂಡು ಹೋದ್ರು. ಧನ್ಯೋ ಸನ್ಯಾಶ್ರಮ ಅಂತ ಕರೆದಿಲ್ಲ, ವಾನಪ್ರಸ್ಥ ಅಂತ ಕರೆದಿಲ್ಲ. ಅದಕ್ಕೆ ಯಾಕೆ ಗೃಹಸ್ಥಾಶ್ರಮಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂದ್ರ ಅವರ ಕಡೆ ಕೊಡುಗೆ ಸಮಾಜಕ್ಕೆ ಬಹಳ ಇರುವುದರಿಂದ ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೆದ್ರು. ಇನ್ನು ಹುಟ್ಟಿನಿಂದ ಹಿಡಿದು ಅಂತ್ಯದವರೆಗೆ ಕೆಲವೊಂದಿಷ್ಟು ಸಂಸ್ಕಾರಗಳು ಅಂತ ಬರ್ತವೆ, ಷೋಡಶ ಸಂಸ್ಕಾರಗಳು ಅಂತ. ಆ ಸಂಸ್ಕಾರದಲ್ಲಿನೇ ಇದು ವಿವಾಹ ಅನ್ನುವಂಥದ್ದು ಒಂದು ಸಂಸ್ಕಾರ. ಹುಟ್ಟಿದಾಗ ಹೆಸರನ್ನು ಇಡ್ತೇವೆ, ಅದಕ್ಕೆ ನಾಮಕರಣ ಅಂತ ಕರಿತೇವೆ. 8 ವರ್ಷ ಬೆಳೆದ ಮೇಲೆ ಆ ಮಗುವಿಗೆ ಉಪನಯನ, ಅಯ್ಯಾಚಾರ, ಶಿವವಿದ್ಯೆ ಅಂತ ಕರಿತೇವೆ. ಸ್ವಲ್ಪ ದೊಡ್ಡದಾದ್ಮೇಲೆ ವಿದ್ಯಾಭ್ಯಾಸ ಕಳಿಸ್ತೇವೆ. ಅದಾದ ಮೇಲೆ ಇನ್ನೂ ಹಲವಾರು ಕಾರ್ಯಕ್ರಮಗಳು. ಕೊನೆಗೆ ಮದುವೆಯ ವಯಸ್ಸಿಗೆ ಬಂದ ಮೇಲೆ ವಿವಾಹ ಮಹೋತ್ಸವ ಅನ್ನುವಂಥದ್ದನ್ನು ಮಾಡ್ತೇವೆ. ಅಂತಹ ಒಂದು ಕಾರ್ಯ ಇವತ್ತು ರಾಜೂರು ಗ್ರಾಮದಲ್ಲಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ಸಾಮೂಹಿಕ ವಿವಾಹವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.